ಮೈಸೂರಿನಲ್ಲಿ ಫ್ರೀಯಾಗಿ ಟಿ ಶರ್ಟ್ ಹಂಚಿದ್ದ ಮಾಲೀಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅವಾಂತರ ಸೃಷ್ಟಿಸಿದಂತ ಮಾಲೀಕ ಎನ್ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಸರಸ್ವತಿಪುರಂ ಠಾಣೆಯ ಪೊಲೀಸರು. ನಿನ್ನೆ ಫ್ರೀಯಾಗಿ ಟಿ ಶರ್ಟ್ ಹಂಚಿದ್ದಂತ KA09 ಫಂಕಿ ವರ್ಲ್ಡ್ ಬಟ್ಟೆ ಅಂಗಡಿ ಇದು. ಆ ಅಂಗಡಿಯ ಮಾಲೀಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಾಗಿದೆ. ಕಾರಣ ಇಲ್ಲಿ ಫ್ರೀಯಾಗಿ ಟಿ ಶರ್ಟ್ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ ನೂಕು ನುಗ್ಗಲು ಉಂಟಾಗಿತ್ತು. ಅನೇಕರು ಈ ನೂಕು ನುಗ್ಗಲಿನಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ರು. ರಸ್ತೆ ಸಂಚಾರಕ್ಕೂ ಕೂಡ ಅಡ್ಡಿಯುಂಟಾಗ್ತಾ ಇತ್ತು. ಹೀಗಾಗಿ ಪ್ರಾಣ ಹಾನಿ ಆಗುವಂತ ಸಂಭವ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥ ಆಧಾರದ ಮೇಲೆ ದೂರನ್ನ ಕೊಡಲಾಗಿದೆ. ಈ ದೂರಿನ ಉಲ್ಲೇಖದಲ್ಲಿ ಈಗ ಸದ್ಯಕ್ಕೆ ಆ ಮಾಲೀಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರೋದು. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಫ್ರೀಯಾಗಿ ಟಿ ಶರ್ಟ್ ಹಂಚುತ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ನೂಕು ನುಗ್ಗಲಾಗಿತ್ತು ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಬಟ್ ಇಂತಹ ಸಂದರ್ಭದಲ್ಲಿ ನೂಕು ನುಗ್ಗಲಾದಾಗ ಗಂಭೀರವಾಗಿ ಗಾಯಗಳಾಗ್ತವೆ, ಕಾಲ್ ತುಳಿತ ಆಗುತ್ತೆ, ಅನೇಕರಿಗಾಗಲೇ ಗಾಯಗೊಂಡಿದ್ದಾರೆ. ಈ ರೀತಿ ಆಗ್ತಾ ಇರೋದ್ರಿಂದ ರಸ್ತೆ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗ್ತಾ ಇತ್ತು. ಹೀಗಾಗಿ ಮಾಲೀಕನ ವಿರುದ್ಧ ಈಗ ಕಂಪ್ಲೇಂಟ್ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಯಾವ ರೀತಿಯಾಗಿ ಟಿ ಶರ್ಟ್ ಹಂಚ್ತಾ ಇದ್ರು, ಹೇಗೆ ಜನರು ಮುಗಿಬಿದ್ದಿರೋದು ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ಆಗ್ಬಿಟ್ರೆ ಅಲ್ಲಿ ಬಂದಂಥ ಜನರು ನೂಕು ನುಗ್ಗಲಾಗಿ ಅಥವಾ ಕಾಲ್ ತುಳಿತ ಆದರೆ ಅದಕ್ಕೆ ಹೊಣೆ ಯಾರು? ಮತ್ತೆ ರಸ್ತೆ ಅಡಚಣೆ ಆದರೆ ಅಕಸ್ಮಾತ್ ಎಲ್ಲ ಏನಾದರೂ ಅಪಘಾತಗಳು ಉಂಟಾದರೆ ಅದಕ್ಕೆ ಯಾರು ಹೊಣೆಗಾರಿಕೆಯನ್ನು ವಹಿಸ್ತಾರೆ? ಅದಕ್ಕೆ ಈಗ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಶ್ರೀ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲೇ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀವಿ. ಏನ್ರಿ ಮೀಡಿಯಾ? ಹಾಯ್, ಹಲೋ, ನಮಸ್ಕಾರ. ಮೈಸೂರು KA09 ಫಂಕಿ ವರ್ಲ್ಡ್ ಕಡೆಯಿಂದ ನಮ್ಮದೇ ಓನ್ ಬ್ರ್ಯಾಂಡಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲೇ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀವಿ. ಮೇಡಮ್ ಬೇಕಿತ್ತಲ್ಲ ಬೇಕಿತ್ತ ಆ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಈ ಫಂಕಿ ಟಿ ಶರ್ಟ್ ಹಂಚುವಂತ ಸಂದರ್ಭದಲ್ಲಿ ಅದರ ಮೇಲೆ ಏನ್ರಿ ಮೀಡಿಯಾ ಅಂತೇಳಿ ಒಂದಷ್ಟು ಮಾಧ್ಯಮಗಳ ವಿರುದ್ಧನೇ ಕಿಚಾಯಿಸ್ತಾ ಇದ್ರು ಅಲ್ಲಿದ್ದಂಥ ಕೆಲ ಪುಂಡರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೀಗ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಒಂದಷ್ಟು ಮಾಧ್ಯಮಗಳನ್ನು ಹೀಯಾಳಿಸುವಂಥದ್ದಿರ್ಬೋದು, ಜೊತೆಗೆ ಅಲ್ಲಿ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ, ನೂಕು ನುಗ್ಗಲಾಗ್ತಾ ಇದೆ, ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ವಾಹನಗಳ ಸಂಚಾರಕ್ಕೂ ಕೂಡ ಅಡಚಣೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಈಗ ಕಂಪ್ಲೇಂಟ್ ದಾಖಲಾಗಿದ್ದು ಆ ಮಾಲೀಕ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಾಂತರವೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ ಇಂತಹ ವಾತಾವರಣ ಇದ್ದಾಗ, ನೂಕು ನುಗ್ಗಲಿದ್ದಾಗ. ಹಾಗಾಗಿ ಈಗ ಪೊಲೀಸರು ಕ್ರಮ ಕೈಗೊಳ್ತಿದ್ದಾರೆ. ಹೊರಗಡೆಗೆ